ನಮಸ್ಕಾರ ಸ್ನೇಹಿತರೆ, ಹೊಸ ರಿಕ್ವೈರ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಂಬೋದಿದೆ, ಈ ಕಂಪ್ನಿಯಲ್ಲಿ ಸುಮಾರು ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇದ್ರ ಬಗ್ಗೆ ನಾವು ಇಲ್ಲಿ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಿದೆ ಇದು ನವರತ್ನ ಕಂಪ್ನಿವಾಗಿದ್ದು, ಇದು ಬಂದ್ಬಿಟ್ಟು ಪರ್ಮನೆಂಟ್ ಜಾಬ್ಗೆ ವೇಕೆನ್ಸಿ ಕರೆದಿದ್ದಾರೆ. ಎಲ್ಲಿಯಪ್ಪ ಅಂತ ಹೇಳಿದ್ರೆ, ಇದು ವೇಕೆನ್ಸಿ ಇರ್ತಕ್ಕಂಥದ್ದು ಹೈದರಾಬಾದಲ್ಲಿ. ಪರ್ಮನೆಂಟ್ ಲೊಕೇಶನ್ ಇರ್ತಕ್ಕಂಥದ್ದು ಮತ್ತು ಹೈದರಾಬಾದ್ ಲೊಕೇಶನಲ್ಲಿ ಪರ್ಮನೆಂಟ್ ಜಾಬು ಹೈದರಾಬಾದ್ ಲೊಕೇಶನ್ ಇರ್ತಕ್ಕಂಥದ್ದು. ಏನು ಡೀಟೇಲ್ಸ್ ಆಗಿ ನಾವಿಲ್ಲಿ ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದಾರೆ, ಕ್ವಾಲಿಫಿಕೇಷನ್ ಏನು, ಪೋಸ್ಟ್ ಏನು, ಓಕೆ, ಆಗಿರ್ತಕ್ಕಂಥ ಸ್ಯಾಲ್ರಿ ಮತ್ತು ಯಾವ್ಯಾವ ಕಾಸ್ಟಿಗೆ ಏನೇನು ವೇಕೆನ್ಸಿ ಎಷ್ಟೆಷ್ಟು ಒಂದು ಪೋಸ್ಟ್ಗಳಿದ್ದಾವೆ ಎಲ್ಲ ಡೀಟೇಲ್ಸಾಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರಾಗಿ ಮೊದಲನೇದಾಗಿ ಇಲ್ಲಿ ನೋಡಿ, ಏನು ಪೋಸ್ಟ್ ಏನಿದೆ, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಏನಂತಿದೆ, TAT ಅಂತೇನಿದೆ, ಇದಕ್ಕೆ ಬರ್ತಕ್ಕಂಥ ಕ್ವಾಲಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ 3 ವರ್ಷ 3 ಇಯರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫ್ರಮ್ ರಿಗಾರ್ಡಿಂಗ್ ಇನ್ಸ್ಟಿಟ್ಯೂಟ್, 3 ವರ್ಷದ ಒಂದು ಡಿಪ್ಲೊಮಾ ಆಗಿರಬೇಕಾಗತ್ತೆ. ಇದು ಯಾವುದೋ ಒಂದು ಅವರು ಡಿಪ್ಲೊಮಾದಲ್ಲಿ ಯಾವುದೋ ಒಂದು ಡಿಸಿಪ್ಲಿನ್ ಟ್ರೇಡ್ ಆಗಿರಬೇಕಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅವರು ಕೋರ್ಸ್ ಆಗಿರಬೇಕಾಗತ್ತೆ. ಟೋಟಲ್ ಇರ್ತಕ್ಕಂಥದ್ದು ವೇಕೆನ್ಸಿ 12 ಇದ್ದಾವೆ. ಅದರಲ್ಲಿ URಗೆ 6, EWSಗೆ 1, OBCಗೆ 2, SCಗೆ 2 ಮತ್ತು STಗೆ 1 ಇರ್ತಕ್ಕಂಥ ವೇಕೆನ್ಸಿಗಳು ಸ್ನೇಹಿತರೆ. ಅದರ ಜೊತೆಗೆ ಅವರಿಗಿರ್ತಕ್ಕಂಥದ್ದು ಏನು ಪೇ ಸ್ಕೇಲ್ ಏನಿದೆ, ಗ್ರೇಡ್ ಏನಿದೆ, ಅವರಿಗೆ ಟೋಟಲ್ ಪೇ ಸ್ಕೇಲ್ ಏನಿದೆ 24,500, 3% ಅಂದರೆ ಅವರಿಗೆ 19,000 ಅಂದರೆ ಇರ್ತಕ್ಕಂಥದ್ದು ಅವರಿಗಿಲ್ಲಿ 34,500 ಇದು ಬೇಸಿಕ್ ಆಗಿರ್ತದೆ ಸ್ನೇಹಿತರೆ. ಇದರ ನಿಮಗೆ ಆಧಾರ್ ಅಲೌನ್ಸಸ್ ಎಲ್ಲ ಸೇರಿ ನಿಮಗೆ ಬೇರೆ ಸ್ಯಾಲ್ರಿ ಆಗಿರ್ತದೆ. ಓಕೆ, ಅದರ ಜೊತೆಗೆ ಮತ್ತೆ ಇಲ್ಲಿ ಎರಡನೇದೇನಿದೆ ಟೆಕ್ನಿಷಿಯನ್ C ಇದೆ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ಕ್ವಾಲಿಫಿಕೇಷನ್ SLC ಪ್ಲಸ್ ITE 1 ಇಯರ್ ಅಪ್ರೆಂಟಿಸ್, ಇಲ್ಲಾಂದರೆ SLC ಪ್ಲಸ್ 3 ಇಯರ್ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಅಂದರೆ ಆ ಕೋರ್ಸನ್ನು ಅವರು ಕಂಪ್ಲೀಟ್ ಮಾಡಾಗಿರಬೇಕಾಗತ್ತೆ. ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಇದೆ. ಅವರು ಒಂದು ITEಯಲ್ಲಿ ಯಾವ್ಯಾವ ಟ್ರೇಡ್ ಆಗಿರಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಏನಿದೆ ಇವರಿಗೆ ಅವರು ಅಪ್ಲೈ ಮಾಡ್ಬೋದು. ಟೋಟಲ್ ಇರ್ತಕ್ಕಂಥ ವೇಕೆನ್ಸಿ ಎಷ್ಟಿದಾವೆ, ಇಲ್ಲಿ 15 ವೇಕೆನ್ಸಿಗಳಿದ್ದಾವೆ. ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಿಕಲ್ಗೆ ಇರ್ತಕ್ಕಂಥದ್ದು ಏನು ಪೋಸ್ಟ್ ಇದೆ, ಒಂದು ಟ್ರೇಡಿಗಿದೆ, ಅವ್ರಿಗಿರ್ತಕ್ಕಂಥದ್ದು 2 ವೇಕೆನ್ಸಿಗಳಿದ್ದಾವೆ ಸ್ನೇಹಿತರೆ. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇದೆ, ಅವ್ರಿಗೆ 15, ಎಲೆಕ್ಟ್ರಿಕಲ್ಗೆ 2 ಇರ್ತಕ್ಕಂಥದ್ದು. ಓಕೆ, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇವರಿಗೆ 6 ಪೋಸ್ಟ್ ಇದೆ, EWSಗೆ 2 ಪೋಸ್ಟ್ ಇರ್ತಕ್ಕಂಥದ್ದು, ಮತ್ತು OBCಗೆ 4, SCಗೆ 2, STಗೆ 1 ಇರ್ತಕ್ಕಂಥ ಸ್ನೇಹಿತರೆ. ಮತ್ತು ಎಲೆಕ್ಟ್ರಿಕಲ್ ಏನಿದ್ದಾರೆ ಅವರಿಗೆ ಇವರಿಗೆ 1, OBCಗೆ 1 ಇದೆ. ಇವರಿಗಿರ್ತಕ್ಕಂಥ ಪೇ ಸ್ಕೇಲ್ ಏನಪ್ಪ ಅಂತಾರೆ 21,500 ರೂಪಾಯಿ, ಇದು ಬೇಸಿಕ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ತಾವುಗಳಿಲ್ಲಿ ಗಮನಿಸಬಹುದು, ಜೂನಿಯರ್ ಅಸಿಸ್ಟೆಂಟ್ ಏನಿದೆ ಸೀರಿಯಲ್ ನಂಬರ್ 3ಯಲ್ಲಿ BCom, BBM ಮತ್ತು ಟ್ರೇನಿ BCom ಮತ್ತು BBM ಏನಿದೆ ಇವರಿಗೆ 3 ಇಯರ್ ಕೋರ್ಸ್ನ ಇವರು ಕಂಪ್ಲೀಟ್ ಮಾಡಾಗಿರ್ಬೇಕಾಗುತ್ತೆ. ಇವರು ಯಾವುದರಲ್ಲಿ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, BCom ಮತ್ತು BBM. ಓಕೆ, ಇವರಿಗಿರ್ತಕ್ಕಂಥದ್ದು ಎಷ್ಟು ಪೋಸ್ಟ್ ಇದೆ, 3 ಪೋಸ್ಟ್ ಇದ್ದಾವೆ. 3 ಪೋಸ್ಟಲ್ಲಿ ಇವರಿಗೆ 1, EWC 1 ಮತ್ತು OBCಗೆ 1 ಇರ್ತಕ್ಕಂಥದ್ದು ಸ್ನೇಹಿತರೆ. ಇವರಿಗಿರ್ತಕ್ಕಂಥದ್ದು ಏನು ITE ಹೋಲ್ಡರ್ದು ಏನು ಸ್ಯಾಲ್ರಿ ಇದೆ, ಆ ಸ್ಯಾಲ್ರಿನೇ ಇವರಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ಸ್ನೇಹಿತರೆ ನಿಮಗೆ ಇನ್ನೂ ಡೀಟೇಲ್ಸಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮತ್ತು ಅವರು ನ್ಯಾಷನಾಲಿಟಿ ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ಅವರು ಇಂಡಿಯನ್ಸೇ ಆಗಿರಬೇಕಾಗತ್ತೆ ನ್ಯಾಷನಾಲಿಟಿ. ಓಕೆ, ಏಜ್ ಲಿಮಿಟ್ ಬಗ್ಗೆಯೂ ಇಲ್ಲಿ ಕೊಟ್ಟಿದ್ದಾರೆ, ನಾವು ನೋಡೋಣ ಬನ್ನಿ. ಏಜ್ ಲಿಮಿಟ್ ನೋಡಿ ಸ್ನೇಹಿತರೆ, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಏನಿದ್ದಾರೆ ಟ್ರೈನ್ ಇದ್ದಾರೆ ಅವರಿಗೆ ಇಲ್ಲಿರ್ತಕ್ಕಂಥದ್ದು 28 ವರ್ಷ ಆಗಿರಬೇಕು. ಟೆಕ್ನಿಷಿಯನ್ C ಏನಿದ್ದಾರೆ ITE ಹೋಲ್ಡರ್ಸ್ ಇದೆ ಅವರಿಗೂ 28 ವರ್ಷ ಇದೆ. ಜೂನಿಯರ್ ಅಸಿಸ್ಟೆಂಟ್ ಏನಿದ್ದಾರೆ ಅವರಿಗೂ ಕೂಡ ಇಲ್ಲಿ 28 ವರ್ಷ. ಅದು ಯಾವ ಡೇಟಿಗೆ ಅಂತ ಅಂದರೆ 1/6/2024ಕ್ಕೆ ಆ ಒಂದು ಡೇಟ್ ಒಳಗಡೆ ಅವರು ಕೂಡಬೇಕಾಗತ್ತೆ, 28 ವರ್ಷ. ಓಕೆ ಸ್ನೇಹಿತರೆ, ಅದರ ಜೊತೆಗೆ ಮತ್ತೆ ಇಲ್ಲಿ ನಾವು ನೋಡೋಣಪ್ಪ ಅಂತ ಹೇಳಿದ್ರೆ, ಈಗ ಏನು ಏಜ್ ಲಿಮಿಟ್ ಬಗ್ಗೆ ನಾವು ಇಲ್ಲಿ ಹೇಳಿದ್ವಿ. ಏಜ್ ಲಿಮಿಟದು ಕೊಟ್ಟಾದಮೇಲೆ ಅವ್ರಿಗೆ ಏಜ್ ಲಿಮಿಟ್ ಅಂದರೆ ಈಗ SC ST OBC ಆ ಥರ ಒಂದು ಕ್ಯಾಟಗರಿಗೆ ಯಾವ್ಯಾವ ಥರ ಒಂದು ಏಜ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಾವುಗಳು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ OBC ಏನಿದ್ದಾರೆ ನಾನ್ ಕ್ರೈಮಿ ಲೇಯರ್ ಏನಿದೆ ಅವರಿಗೆ 3 ವರ್ಷ ಇದೆ ಸ್ನೇಹಿತರೆ.
ಮತ್ತು SC ST ಏನಿದ್ದಾರೆ ಅವರಿಗೆ 5 ವರ್ಷ ಅವರಿಗೆ ಏಜ್ ಲಿಮಿಟನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಏನು ಫಿಸಿಕಲ್ ಏನು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಸ್ನೇಹಿತರೆ 40% ಇದ್ದವರಿಗೆ ಅವರಿಗೆ ಇಲ್ಲಿ 10 ವರ್ಷನ ಕೊಟ್ಟಿದ್ದಾರೆ. ಅಂದರೆ 28 ವರ್ಷ ಆದಮೇಲೆ ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಏಜ್ ಲಿಮಿಟ್ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದಕ್ಕೆ ಅವರು ಅಪ್ಲಿಕೇಬಲ್ ಆಗ್ತಾರೆ ಸ್ನೇಹಿತರೆ. ಓಕೆ, ಅದರ ಜೊತೆಗೆ ಓಕೆ ಈ ಪೋಸ್ಟ್ಗೆ ಇರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಂಬುದನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಜಿನಿಯರಿಂಗ್ ಏನಿದ್ದಾರೆ ಅವರು ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಜನರಲ್ ಕ್ಯಾಟಗರಿ ಆಗಿದ್ದರೆ ಅವರು 60%, SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದರೆ ಅವರು 50%. ಆ್ಯಸ್ ಯೂಶಲು ಇವರಿಗಿರ್ತಕ್ಕಂಥದ್ದು ಸೇಮ್ ಇದೆ ಸ್ನೇಹಿತರೆ, ಅಂದರೆ ಟೆಕ್ನಿಷಿಯನ್ಗೂ ಸೇಮ್ ಇದೆ. ಓಕೆ, ಅವ್ರಿಗೆ ಕೂಡ ಜನರಲ್ ಕ್ಯಾಟಗರಿ ಇದ್ದರೆ 60%, ಇದು SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಅವರಿಗೆ ಇಲ್ಲಿರ್ತಕ್ಕಂಥದ್ದು 50%. ಜೂನಿಯರ್ ಏನು ಅಸಿಸ್ಟೆಂಟ್ ಏನಿದ್ದಾರೆ ಇವರಿಗೂ ಕೂಡ ಆ್ಯಸ್ ಯೂಶಲ್ ಸೇಮ್ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಒಂದು ಏನು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥದ್ದು ಏನು ಪರ್ಸೆಂಟೇಜ್ ಕಟ್ ಆಫ್ ಏನಿದೆ ಇವರಿಗೆಲ್ಲನೂ ಸೇಮ್ ಇದೆ ಸ್ನೇಹಿತರೆ. ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲಿ ಇನ್ನೊಂದೇನು ವಿಶೇಷತೆ ಏನಪ್ಪ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಬೇಕೇ ಆಗಿಲ್ಲ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಾದ್ರೆ ನಮಗೆ 2 ವರ್ಷ 3 ವರ್ಷದ್ದು ಈ ಥರದ್ದು ಏನಾದರೂ ಇದ್ದರೆ ಆ ಥರ ಅಪ್ಲಿಕೇಶನ್ನಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ನೇ ಬೇಕಾಗಿಲ್ಲ. ನೀವು ಅಪ್ರೆಂಟಿಸ್ ಆಗಿದ್ದರೆ ನೀವು ಫ್ರೆಷರ್ ಇದ್ದು ಅಪ್ರೆಂಟಿಸ್ ಆದರೂ ಕೂಡ ನೀವು ಇಲ್ಲಿ ಅಪ್ಲಿಕೇಶನು ಹಾಕಬೇಕಾಗತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಇನ್ ತೆಲಂಗಾಣ ಎಂಪ್ಲಾಯ್ಮೆಂಟ್ ಎಕ್ಷನ್ಸ್. ಸ್ನೇಹಿತರೆ ಇಲ್ಲಿ ನೋಡಿ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತೆಲಂಗಾಣ ಒಂದು ಸ್ಟೇಟಲ್ಲಿರ್ತಕ್ಕಂಥವ್ರಿಗೆ ಇದನ್ನ ಅಪ್ಲೈ ಮಾಡ್ಬೋದಾಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಷನ್ಸನ್ನು ಕೊಟ್ಟಿದ್ದಾರೆ. ಇನ್ಆಕ್ಟಿವ್ ಎಂಪ್ಲಾಯ್ಮೆಂಟ್ ಎಕ್ಷನ್ ರಿಜಿಸ್ಟ್ರೇಷನ್ ಕಾರ್ಡ್ ವಿಲ್ ನಾಟ್ ಬಿ ಕನ್ಸಿಡರ್. ನೀವು ಆಲ್ರೆಡಿ ಅದು ಏನು ಎಂಪ್ಲಾಯ್ಮೆಂಟ್ ಕಾರ್ಡ್ ಏನು 3 ವರ್ಷದ ವ್ಯಾಲಿಡಿಟಿ ಇರ್ತದೆ ಅದು ಎಕ್ಸ್ಪೈರ್ ಆಗಿದ್ರೂ ಕೂಡ ಅದು ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಈ ಒಂದು ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನಿದೆ ಇದು ಮ್ಯಾಂಡೇಟರಿ ಕೊಟ್ಟಿದ್ದಾನೆ ಸ್ನೇಹಿತರೆ, ಅದು ಕಂಪಲ್ಸರಿ ಆಗಲೇಬೇಕಾಗತ್ತೆ. ಇಲ್ಲಿ ಮೆಥಡ್ ಆಫ್ ಏನು ಸೆಲೆಕ್ಷನ್ ಇದೆ ಸ್ನೇಹಿತರೆ, ಟೋಟಲ್ ರಿಟರ್ನ್ ಟೆಸ್ಟ್ಗೆ ಟೋಟಲ್ ಅವರು ಕಂಟೆಂಟ್ ಮಾಡಿರ್ತಕ್ಕಂಥ ಮಾರ್ಕ್ಸು 150 ಮಾರ್ಕ್ಸಿಂದು ಪೇಪರ್ ಇರ್ತದೆ ಸ್ನೇಹಿತರೆ. ಓಕೆ, ಅದರ ಜೊತೆಗೆ ಮತ್ತೆ ನಾವು ಇನ್ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಏನು ಆಲ್ರೆಡಿ 150 ಮಾರ್ಕ್ಸಲ್ಲಿ ತಾವುಗಳು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂದರೆ ಪಾರ್ಟ್ 1 ಜನರಲ್ ಏನು ಅವರೇಜ್ ಇದೆ ಅಲ್ಲಿ 50 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ಮತ್ತು ಟೆಕ್ನಿಕಲ್ ಟ್ರೇಡ್ ಆಪ್ಟಿಟ್ಯೂಡ್ ಏನಿರ್ತದೆ ಇಲ್ಲಿ ಟೆಕ್ನಿಕಲ್ದವರಿಗೆ ಇದು ಬೆಸ್ಟ್ ಅವಕಾಶ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಜನರಲ್ ಇರ್ತಕ್ಕಂಥದ್ದು ಬರೀ 50 ಮಾರ್ಕ್ಸನ್ನು ಕೇಳಿದ್ದಾರೆ. ಮತ್ತು ಇಲ್ಲಿ ಟೆಕ್ನಿಕಲ್ ಕೋರ್ಸ್ದು ಏನು ಸಬ್ಜೆಕ್ಟ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸ್ 100 ಇರ್ತದೆ. ಟೋಟಲ್ 150ರಲ್ಲಿ 100 ಟೆಕ್ನಿಕಲ್ ಇರ್ತದೆ ಮತ್ತು 50 ನಾನ್ ಟೆಕ್ನಿಕಲ್ ಇರ್ತದೆ ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ ನೋಡಿ ಎಕ್ಸಾಮ್ ಒಂದು ಪ್ರಿಪ್ರೇಷನ್ ಹೆಂಗೆ ಕೊಟ್ಟಿದ್ದಾರೆ ಕ್ಯಾಟಗರಿಗೆ. ಜನರಲ್ಲು OBC EWC 35% ಅಬವ್ ಪಾರ್ಟ್ 1 ಫಸ್ಟ್ ಪಾರ್ಟಲ್ಲಿ ನೀವಿಷ್ಟು ತೊಳಲೇಬೇಕಾಗಿರ್ತದೆ. ಮತ್ತು 1 ಮತ್ತು ಸೆಕೆಂಡ್ ಪಾರ್ಟಲ್ಲಿ ಓಕೆ ಸಪ್ರೇಟ್ಲಿ. ಓಕೆ, ಮತ್ತು ಅದೇ ರೀತಿ SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಸ್ನೇಹಿತರೆ, ಅವರಿಗೆ 30% ಬಹುತ ಪಾರ್ಟ್ 1 ಮತ್ತು 2 ಅಲ್ಲಿ 30% ಮಿನಿಮಮ್. ಅಂದರೆ ಪೇಪರ್ 1 2 ಏನು ಪೇಪರ್ ಇದೆ ಅದರಲ್ಲಿ ಇಷ್ಟು 30 ಮಾರ್ಕ್ಸನ್ನು ಅವರು ಕಂಪಲ್ಸರಿ ಅವರು ಕ್ವಾಲಿಫೈ ಆಗಬೇಕಾದ್ರೆ ಇಷ್ಟು ತೊಳೆಯಬೇಕಾಗಿರ್ತದೆ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಫೀ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಫೀ ಟೋಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಬಿಲಾಂಗ್ ದ ಜನರಲ್ OBC OBC ಮತ್ತು EWS ಏನು ಕ್ಯಾಟಗರಿ ಇದ್ದಾರೆ ಸ್ನೇಹಿತರೆ ಅವರಿಗೆ ಇಲ್ಲಿ 250 ಅವರಿಗೆ DD ಇದೆ. ಅದರ ಜೊತೆಗೆ ಪ್ಲಸ್ 18% ಅವರಿಗೆ GST ಇರ್ತದೆ ಸ್ನೇಹಿತರೆ. ಓಕೆ, ಅದರ ಜೊತೆಗೆ SC ST ಓಕೆ ಅವರು ಪೇಯಿಂಗ್ ಅಪ್ಲಿಕೇಶನ್ ಫೀ SC ST ಏನು ಅಪ್ಲಿಕೇಶನ್ ಫೀ ಇರೋದಿಲ್ಲ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ಇಸ್ ನಾನ್ ರಿಫಂಡಬಲ್. ಅಪ್ಲಿಕೇಶನ್ ಇದೇನು ಫೀ ಏನು ನೀವು ಏನಕ್ಕೆ ಮಾಡಿರ್ತೀರಿ ಇದು ನಾನ್ ರಿಫಂಡಬಲ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಇದು ನೀವು SBI ಮುಖಾಂತರ ನೀವು ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಪೇಮೆಂಟ್ ಥ್ರೂ ಆನ್ಲೈನ್ ಮೋಡೂ ಇದೆ ಅದು ಸ್ನೇಹಿತರೆ. ಇದು SBI ಅಂದರೆ ನೀವು ಆನ್ಲೈನ್ ಪೇಮೆಂಟ್ ಕೂಡ 250 ಪ್ಲಸ್ GST 18% ಇದು ಆನ್ಲೈನ್ ಪೇಮೆಂಟ್ ಕೂಡ ನೀವು ಮಾಡ್ಬೋದಾಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ತಾವುಗಳು ಗಮನಿಸಬಹುದು ಸ್ನೇಹಿತರೆ. ಈ ಒಂದು ಲಿಂಕಲ್ಲಿ ನೀವು ವಿಸಿಟ್ ಕೊಟ್ಟರೆ ಪೇಮೆಂಟು ಮತ್ತು ಅಪ್ಲಿಕೇಶನನ್ನು ಕೂಡ ನೀವು ಇಲ್ಲಿ ಹಾಕ್ಬೋದಾಗಿದೆ. ಓಕೆ, ಹೆಚ್ಚಿನ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಹೌ ಟು ಅಪ್ಲೈ
ಸ್ನೇಹಿತರೆ ಇದು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಇದು ಒಂದು ಏನು ವೆಬ್ಸೈಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಏನು ಲಿಂಕ್ ವೆಬ್ಸೈಟ್ ಇದೆ, ಈ ವೆಬ್ ಲಿಂಕ್ ವೆಬ್ಸೈಟಲ್ಲಿ ಹೋಗ್ಬಿಟ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮೆಟನ್ನು ಓಪನ್ ಆಗುತ್ತೆ. ನಿಮ್ಮದು ಇನ್ ಡೀಟೇಲ್ಸ್ ಆಗಿರ್ತಕ್ಕಂಥದ್ದು ನಿಮ್ಮದು ಕ್ವಾಲಿಫಿಕೇಷನ್ ಡೀಟೇಲ್ಸು ವಿತ್ ಮಿಸ್ಟೇಕ್ ಆಗಲಾರ್ದಂಗೆ, ಓಕೆ, ಬಿಗ್ ಲೆಟರಲ್ಲೇ ನೀವು ಮಿಸ್ಟೇಕ್ ಆಗಲಾರ್ದಂಗೆ ನೀವು ಎಲ್ಲನೂ ಸ್ಪೆಲ್ಲಿಂಗು ಎಲ್ಲ ಕರೆಕ್ಟಾಗಿ ನೀವು ಇಲ್ಲಿ ಫಿಲ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ಆ ಥರದ್ದು ಏನೂ ಇಲ್ಲ ಸ್ನೇಹಿತರೆ. ಎಕ್ಸಾಮ್ಗೆ ಇರ್ತಕ್ಕಂಥದ್ದು ನಿಮಗೆ ಮೊಬೈಲ್ ಫೋನು ಮತ್ತು ಪೇಪರ್ಸು, ಐಪ್ಯಾಡು ಮತ್ತು ಇವು ಯಾವುದೋ ಅಲೋ ಇಲ್ಲ ಅಂತ, ಇದು ನಿಮಗೆ ಜನರಲ್ ಇರ್ತಕ್ಕಂಥದ್ದು ಏನು ಇನ್ಫಾರ್ಮೇಷನ್ ಸ್ನೇಹಿತರೆ. ಅದು ಹೆಚ್ಚಿಗೇನು ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಓಕೆ, ನಾನು ನಿಮಗೆ ಮೇನ್ ಇರ್ತಕ್ಕಂಥದ್ದು ಏನು ಇದೆ ಅದನ್ನು ಎಲ್ಲನೂ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಏನು ಲಾಸ್ಟಿಗೆ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಲಾಸ್ಟ್ ಡೇಟು ಸ್ನೇಹಿತರೆ 11/7/2024 ಈ ಒಂದು 5 ಗಂಟೆ ಅಂದರೆ ಈ ಡೇಟಿಗೆ ಮತ್ತು 5 ಗಂಟೆ ಒಳಗಡೆ ತಮ್ಮ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಆಗೋದಿಲ್ಲ, ರೆಫರ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಅಲ್ಲಿಗೆ ಅದು ಟೈಮ್ ಲಾಗೌಟ್ ಆಗಿರ್ತದೆ. ಅದರ ಒಳಗಡೆ ತಮ್ಮ ಅಪ್ಲಿಕೇಶನನ್ನು ಕ್ಲೋಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿ ಜಾಬ್ದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.